ಒಂದು ಸಲ ಬ್ರಹ್ಮ ವಿಷ್ಣು ಇಬ್ಬರಿಗೂ ಒಂದು ವಾಗ್ವಾದ ನಡೀತು. ಇಬ್ರು ಜಗಳಾಡಕತ್ತಿದ್ರು. ಬ್ರಹ್ಮ ಅಂತಾನೆ, ಇಡೀ 84 ಲಕ್ಷ ಜೀವರಾಶಿಗಳನ್ನ ನಾ ಹುಟ್ಟಿಸ್ತೀನಿ, ನಾನೇ ಸೃಷ್ಟಿ ಮಾಡ್ತೀನಿ, ನಾ ದೊಡ್ಡವ, ನಾ ಹೆಚ್ಚನವ ಅಂತ ಬ್ರಹ್ಮ ಅಂದ. ಆವಾಗ ವಿಷ್ಣು ಅಂತಾನ, ಅಲ್ಲೋ ನೀ ಹುಟ್ಟಿಸಿದ್ರೆ ತಗೊಂಡು ಏನ್ ಮಾಡ್ಬೇಕು, ನಾನು ರಕ್ಷಣೆ ಮಾಡ್ತೀನಿ, ನೀ ಹುಟ್ಟಿಸಿದವ್ರನ್ನೆಲ್ಲ ಕಾಪಾಡವ ಯಾರು, ಸಲಹವ ನಾನು, ಅದಕ್ಕೆ ನಾ ದೊಡ್ಡವ ಅಂತೀವ ಅಂದ. ಅವಾಗ ಬ್ರಹ್ಮ, ಅಲ್ಲೋ ನಾನು ಹುಟ್ಟಿಸ್ಲಿಲ್ಲ ಅಂದ್ರೆ ನೀ ಯಾರು ರಕ್ಷಣೆ ಮಾಡ್ತೀಯ ಅಂತ ಅವ ಅಂತಾನ. ಅಯ್ಯೋ ಬ್ರಹ್ಮ, ನೀ ಹುಟ್ಟಿಸಿದ್ರೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಹುಟ್ಟಿಸಿದ್ ತಗೊಂಡು ಏನ್ ಮಾಡ್ಬೇಕು, ನಾ ಹೆಚ್ಚು ನೀ ಹೆಚ್ಚು, ಚಲವಾತ್ ಫೈಟಿಂಗ್. ನೋಡ್ರಿ, ದೇವರಾಗ ಸೇತರ ಹೊಡೆದಾಡ್ತಾರ, ನಾ ಹೆಚ್ಚು ನೀ ಹೆಚ್ಚು ಅಂತ. ಇನ್ನು ನಮ್ಮಂತವ್ರ ಗತಿ ಏನು? ಯಾವಾಗ ಇವ್ರು ನಾ ದೊಡ್ಡವ ನೀ ದೊಡ್ಡವನ್ನ ಕತ್ತಿದ್ರೆ ಅವಾಗ ಪರಮಾತ್ಮ ಏನು ಮಾಡಿದ ಅಂದ್ರೆ ಅವ್ರಿಬ್ಬರ ನಡುವ ಒಂದು ದೊಡ್ಡ ಭೂಮಿಗೆ, ಪಾತಾಳಕ್ಕೆ, ಆಕಾಶಕ್ಕೆ ಏಕಾಕಾರವಾಗಿ ಒಂದು ಲಿಂಗದ ರೂಪದೊಳಗೆ ಅಲ್ಲಿ ಆವಿರ್ಭವಿಸಿ ಆಕಾಶವಾಣಿ ಮುಖಾಂತರ ಶಿವ ಹೇಳಿದಂತೆ, ಬ್ರಹ್ಮ ವಿಷ್ಣು ಯಾಕೆ ನಾನು ದೊಡ್ಡವಂತೀರಿ? ಯಾರು ದೊಡ್ಡವರು ಅನ್ನೋದು ನಾ ಹೇಳ್ತೀನಿ. ಇಲ್ಲೇನು ನಿಮ್ಮ ನಡುವೆ ಒಂದು ಲಿಂಗ ಆವಿರ್ಭವ ಆಗ್ಯದಲ್ಲ, ಯಾರು ಮೊದಲು ಈ ಲಿಂಗದ ತಲೆಯನ್ನ, ಮಸ್ತಕವನ್ನ ಅಥವಾ ಈ ಲಿಂಗದ ಪಾದವನ್ನ ಯಾರ ಮಟ್ಟ ಮೊದಲು ನೋಡಿ ಬರ್ತಾರ ಅವರು ದೊಡ್ಡವರು, ಅವರೇ ಹೆಚ್ಚಿನವರು ಅಂತ ಹೇಳಿದ ಶಿವ. ಅವಾಗ ಇವರಿಬ್ರು ಹಂಗಾರ ನಾ ಮೊದಲು ನೋಡ್ಬೇಕು, ನೀ ಮೊದಲು ನೋಡ್ಬೇಕಂತ ಬ್ರಹ್ಮ ಏನು ಮಾಡಿದ, ಒಂದು ಹಂಸ ಪಕ್ಷಿ ಆದ. ಹಂಸ ಆಗಿ ಹಾರ್ಕೊಂತ ಮೇಲೆ ಹೋದ. ಈ ಲಿಂಗದ ತಲೆ ಐತ್ ನೋಡು, ಎಲ್ಲಿ ಐತ್ ನೋಡೋನು ಅಂತ ಸಾವಿರಾರು ವರ್ಷ ಹೋದಂತ ಮೇಲೆ ಹಾರ್ಕೊಂತ ಎಷ್ಟು ಹೋದ್ರೂ ಕೂಡ ಅವನಿಗೆ ಆ ಲಿಂಗದ ಮಸ್ತಕ ಸಿಗಲಿಲ್ಲ. ವಿಷ್ಣು ಏನು ಮಾಡಿದ, ಒಂದು ವರಹ ರೂಪ, ಒಂದು ಹಂದಿ ರೂಪ ತಾಳ್ಕೊಂಡು ನೆಲ ಬಗಿತಾ ಈ ಲಿಂಗದ ಪಾದ ಎಲ್ಲಿದಾವ ನೋಡೋನು ಅಂತ ಅವನು ಸಾವಿರಾರು ವರ್ಷ ಪಾತಾಳಕ್ಕ ಅಗದು ಹೋದ. ಅವನಿಗೆ ಆ ಲಿಂಗದ ಪಾದ ಸಿಗಲಿಲ್ಲ. ಇದು ನಿಜವಾದ ದೇವರ ಅಸ್ತಿತ್ವ. ಅದನ್ನ ಬಸವಣ್ಣ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇಷ್ಟೆಲ್ಲ ತಲೆ ಸಿಗಲಿಲ್ಲ, ಕಾಲು ಸಿಗಲಿಲ್ಲ, ಆದಿ ಅಂತ್ಯ ಉದ್ದ ಅಗಲ ಯಾವುದಕ್ಕೂ ನಿಲುಕದೇ ಇರತಕ್ಕಂಥ, 3 ಲೋಕವನ್ನ ತನ್ನೊಳಗೆ ಒಳಗೊಂಡಿರ್ತಕ್ಕಂಥ ಯಾವುದಕ್ಕೆ ಲಿಂಗ ಅಂತ ಕರೀತಾರಂದ್ರೆ, ಈ ಎಲ್ಲ ಸೃಷ್ಟಿ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಕೊನೆಗೆ ಎಲ್ಲಿ ಲಯ ಆಗ್ತದೆ ಅಂತ ಪರಾತ್ಪರ ವಸ್ತುವಿಗೆ ಲಿಂಗಯ್ಯ ಅಂತ ಕರೀತಾರಲ್ಲ, ಅಂತ ಲಿಂಗವನ್ನ ಗುರುನಾಥ್ ಏನು ಮಾಡಿದ ಅಂದ್ರೆ ನಮಗೆ ಚುಳುಕ್ ಅಂದ್ರೆ ಸಣ್ಣದು ಮಾಡಿ ನಮ್ಮ ಕೈಯಾಗ ಕೊಟ್ಟ. ಇಷ್ಟೆಲ್ಲ ಜಗತ್ತನ್ನ ಒಳಗೊಂಡಿರ್ತಕ್ಕಂಥ ಲಿಂಗವನ್ನ ಪರಮಾತ್ಮ ಗುರುನಾಥ ನಮ್ಮ ಕೈಯಾಗ ಸಣ್ಣದು ಮಾಡಿ ಇದನ್ನ ಪೂಜೆ ಮಾಡು. ನಿಜವಾದ ದೇವರು, ನಿನ್ನೊಳಗಿರ್ತಕ್ಕಂಥ ದೇವ್ರು ಯಾವುದು ಅಂದ್ರೆ ಈ ಲಿಂಗಯ್ಯ ಹೊರತಾಗಿ ಇದನ್ನು ಬಿಟ್ಟರೆ ನೀವು ಹೊರಗಡೆ ಪ್ರಪಂಚದೊಳಗೆ ದೇವರನ್ನ ಹುಡುಕಿದ್ರೆ ಆ ದೇವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆದ್ದು ಜಳಕ ಮಾಡಿ ಪೂಜೆ ಮಾಡೋ ಮುಂದೆ ಒಂದು ಕೈಯಾಗ ಗಂಟಿ ಬಾರಿಸ್ಕೊಂತ ಇನ್ನೊಂದು ಕೈಯಾಗ ಹಿಂಗೆ ಆರತಿ ಬೆಳಗ್ತಿರ್ತಿರಲ್ಲ, ಧೂಪಾರತಿ, ಯಾವುದೋ ಒಂದು ಆರತಿ. ಇದು ಏನು ಹೇಳ್ತೈತಿ ಅಂದ್ರೆ ಹೇಳ್ತಾರ ಒಬ್ರು ಭಾಳ ಚಂದ. ಈ ಧೂಪಾರತಿ ಮನ್ಯಾಗ 28 ದೇವ್ರ ಫೋಟೋ ಇರ್ತಾವಲ್ಲ, ಅದ್ರಾಗ ದೇವ್ರು ಎಲ್ಲೆದಾನ ಅಂತ ಹುಡುಕಿರ್ತೈತೆ ಅಂತ. ಈ ಎಡಗೈಯಾಗಿದ್ದು ಗಂಟೆ ಏನಂತೈತಿ ಅಂತ, ಇಲ್ಲ ಅಂತೈತಿ. ಅದು ಇಲ್ಲ, ಯಾಕೆ ಸುಮ್ಮನೆ ಹುಡುಕ್ತಿಯಪ್ಪ, ಇಲ್ಲಿ ಎಲ್ಲೆಲ್ಲಿ ಇಲ್ಲ, ಇದ್ರೆ ಸಿಗ್ಬೇಕಲ್ಲವ, ಇಲ್ಲವ. ಮತ್ತು ಹೊರಗೆ ಎಲ್ಲಿ ಹುಡುಕಿದ್ರೆ ದೇವ್ರು ಸಿಗ್ಲಿಲ್ಲ. ಅದಕ್ಕ ಒಳಗಿರುವಂಥ ದೇವರನ್ನ ಲಿಂಗ ರೂಪವನ್ನಾಗಿ ಮಾಡಿ ಗುರುನಾಥ ನಮ್ಮ ಕೈಗಳಿಗೆ ಕೊಟ್ಟ. ಹಾಗಾದ್ರೆ ಈ ಲಿಂಗದ ಸ್ವರೂಪದ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಈ ಲಿಂಗ ಇದು ಆಕೃತಿ ಹೆಂಗೈತಿ, ದುಂಡಗೈತಿ, ಹೌದಲ್ಲ, ಅಂದ್ರ ಗೋಲಾಕಾರ ಐತಿ. ಲಿಂಗವನ್ನ ದುಂಡಾಗಿ ಮಾಡ್ಯಾರ. ಯಾಕ? ಈ ಪ್ರಪಂಚದೊಳಗೆ ಅನೇಕ ವಸ್ತುಗಳು ಗೋಲಾಕಾರವಾಗಿದಾವ. ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ, ಈ ಪಂಚಮಹಾಭೂತ ಅಂತದವಲ್ಲ, ಇವೆಲ್ಲ ದುಂಡಗದಾವ. ಈ ಭೂಮಿ ಹೆಂಗೈತಿ? ದುಂಡಗೈತಿಲ್ಲ? ಸಾಲಿ ಕಲಿತಿರಲ್ಲ, ಇಂಥವೇನು ಕೇಳಿದಾಗ ಆನ್ಸರ್ ಮಾಡ್ಬೇಕು, ಮಾತಾಡೋದು ಹೊರಗೆ ಹೋಗೋದು ಬರೋದಲ್ಲ. ಭೂಮಿ ಗೋಲಾಕಾರ ಐತಿ. ಅಪ್ಪ ಪೃಥ್ವಿ, ಅಪ್ಪ, ತೇಜ, ನೀರು, ಹಿಂಗೆ ನೀರು ಮೇಲನ್ನ ಸುರಿರಿ, ಮ್ಯಾಲಿಂದ ಬಿಡ್ರಿ, ಅದು ದುಂಡಗ ಸುತ್ಕೊಂತ ಬೀಳ್ತೈತಿ. ಒಂದು ಕೆರೆಯಾಗ ಬಾವಿಯಾಗ ಒಂದು ಕಲ್ಲು ಹೋಗದ್ರೆ ಅಲ್ಲಿ ದುಂಡಗ ತರಂಗಗಳು ಹೇಳ್ತಾವ. ಬೆಂಕಿ ದುಂಡಗದ, ಒಂದು ಕಿಡಿ ನಮ್ಮ ಬಟ್ಟಿ ಮೇಲೆ ಬೆಂಕಿ ಬಿತ್ತಂದ್ರೆ ಅದು ದುಂಡಗ ಸುಡ್ತೈತೆ. ಅದು ವಾಯು
ಗಾಳಿ ಸುಂಟ್ರ ಗಾಳಿ ಅಂತ ಬೀಸತ್ ನೋಡ್ರಿ, ಆ ಗಾಳಿ ದುಂಡ್ಗ ಸುತ್ತಕೊಂತ ಹೋಗ್ತದ. ಆಕಾಶ ತಲೆ ಮೇಲೆ ಒಂದೇನು ನೀಲಿ ಕಲರ್ ಬಣ್ಣದ್ದೈತ್ ನೋಡ್ರಿ, ಆಕಾಶ ಅಂತೀವಲ್ಲ, ಅದು ದುಂಡದ. ಇಷ್ಟೆಲ್ಲ ಸೃಷ್ಟಿಯೊಳಗ ಗೋಲಾಕಾರದ. ಜೋಳ, ರಾಗಿ ಮೊದಲಾಗಿರುವಂತ ಏನು ಧಾನ್ಯ ಬೆಳಿತೀವಿ ನಾವು, ಅವೆಲ್ಲ ದುಂಡಗದಾವ. ನಾವು ಹುಟ್ಟೋದಕ್ಕಿಂತ ಮೊದಲ ತಾಯಿ ಗರ್ಭದೊಳಗೆ ಇರ್ತೀವಿಲ್ಲ 9 ತಿಂಗಳ, ಆ ತಾಯಿ ಗರ್ಭ ಹೆಂಗಿರ್ತೈತೆ ಅಂದ್ರೆ ಅದು ಗೋಲಾಕಾರ ಇರ್ತದೆ, ದುಂಡಗಿರ್ತೈತಿ. ನಮ್ಮ ಕಾಲು ಕೈ ಅವಯವ ಎಲ್ಲ ಬೆಳೆದು ಎಲ್ಲಿ ಮುಗಿತದ ಅಂದ್ರೆ ದುಂಡಿನಲ್ಲಿ ಮುಗಿತದ, ಅಂದ್ರೆ ತಲೆ ದುಂಡಗಿರ್ತೈತಿ. ಹೌದಲ್ಲ? ಯಾರದಾರ ಚೌಕ ಐತೆ ನೋಡ್ಕೊರ್ರಿ, ಈಗ ಬೇಡ ಮನೆಗೆ ಹೋಗಿ ನೋಡ್ಕೊರ್ರಿ. ಚೌಕ ಸ್ಟಾರ್ ಇತ್ತಂದ್ರೆ ದುಂಡಗ ಇರ್ತೈತಿ. ಇನ್ನ ನಾಳೆ ನಾವು ಸತ್ತ ಮೇಲೆ ಲಿಂಗಾಯತರ ಅಂತ ಏನದೀವಲ್ಲ, ನೀವು ಸತ್ತ ಮೇಲೆ ನಿಮ್ಮನ್ನು ಹೋಗಿ ಏನು ಕ್ರಿಯೆ ಮಾಡ್ತಾರಲ್ಲ ಸಂಸ್ಕಾರ, ಒಂದು ತೆಗೆದು ಅದ್ರಾಗ ಮತ್ತೊಂದು ಹಿಂಗೆ ದುಂಡಗ ಒಂದು ಕಿರುಗುಣಿ ಅಂತ ಮಾಡ್ತಾರ, ಅದ್ರಾಗ ನಿಮ್ಮನ್ನು ಕುಂಡ್ರಿಸ್ತಾರ. ಇಷ್ಟೆಲ್ಲ ದುಂಡದವ್ ಜಗತ್ತಿನೊಳಗೆ. ಅಂದ್ರೆ ಈ ಲಿಂಗವನ್ನ ದುಂಡಗ ಅಂದ್ರೆ ಗೋಲಾಕಾರ ಯಾಕೆ ಮಾಡ್ಯಾರ ಅಂದ್ರೆ ವಿಶ್ವದವನ್ನ ತನ್ನಲ್ಲಿ ಅಡಗಿಸ್ಕೊಂಡಾನ ಅನ್ನೋದನ್ನ ಸಂಕೇತ ಮಾಡೋದಕ್ಕೋಸ್ಕರವಾಗಿ ಈ ಲಿಂಗಕ್ಕ ದುಂಡಾಗಿರುವಂತ ಆಕಾರ ಬಂದದ. ದಯಮಾಡಿ ಮಾತಾಡ್ಬೇಡ್ರಿ, ಅದೊಂದು ಉಪಕಾರ ಮಾಡ್ರಿ, ಮತ್ತೇನೇನು ಕೊಡಬೇಡ್ರಿ ನೀವು ನಮಗೆ. ಈ ಹುಡುಗರು ಎದ್ದು ಹೋಗೋದು ಬರೋದು ಇದನ್ನು ಕಂಟ್ರೋಲ್ ಮಾಡ್ರಿ. ದಯಮಾಡಿ ಸಣ್ಣ ಮಕ್ಕಳನ್ನ ಕರ್ಕೊಂಬಂದವರು ಹಿಂದೆ ಕುಂದ್ರಿ, ಅವ್ರನ್ನ ತಗೊಂಡು ಕುಂದ್ರಿ. ನೀವು ಅವ್ರು ಬಿಟ್ಟು ನೀವು ಒಂದ್ ಕಡೆ ಒಂದ್ ಕಡೆ ಮಾಡಬೇಡ್ರಿ. ಆಮೇಲೆ ಯಾರ ತಡ ಆಗಿ ಬರ್ತಾರ, 8ಕ್ಕೆ ಬರ್ತಾರ, 8:15 ಬರ್ತಾರ, ಅವ್ರ ಪಾಡಿಗೆ ಅವ್ರು ಏನೋ ಸಮಸ್ಯೆ ಇರ್ತದೆ, ಬಂದ ಕೂಡ ಅವ್ರ ಕಡೆ ನೋಡಿ, ಅಯ್ಯಯ್ಯ ಹಾಕಿದೆ ಅಂತ ಸೀರೆ ಐತಲ್ಲ, ನಾವು ಇಲ್ಕಲ್ಲಿ ಹೋಗಿ ಎಲ್ಲ ಅಂಗಡಿ ಡಬ್ಬ ಹಾಕಿ ಬಂದ್ವಿ, ನಮಗೆ ಯಾಕೆ ಸಿಗಂಗ್ಲ ಎಂಥ ಸೀರೆ ಹೋತ್ ಲಕ್ಷ ನಿಮ್ಮ ಕಣ್ಣು ಹೋಯ್ತಿಲ್ಲ, ಲಕ್ಷ ಆ ಕಡೆ ಹೋಯ್ತಂದ್ರೆ ಇಲ್ಲಿ ಏನು ನಡೀತೈತಿ. ಯಾರ ತಡ ಆಗಿ ಬರೋಲ್ರಕ್ಕ, ಅಕಸ್ಮಾತ್ ಅರ್ಜೆಂಟ್ ಏನೋ ಮನೆಗೆ ಹೋಗೋದು ಬಂತಂದ್ರೆ ಹೋಗೋಲ್ರಕ್ಕ, ಹೋಗ್ಲಿ. ಇಲ್ಲಿ ಒಳಗೆ ಬಂದು ನೀವು ಕುಂತ್ರಲ್ಲ, ಪುರಾಣ ಮುಗಿಯೋ ತನಕ ಲಕ್ಷ್ಯ ಎಲ್ಲಿರ್ಬೇಕಂದ್ರೆ ಇಲ್ಲೇ ಇರ್ಬೇಕು. ಒಂದು ಕ್ಷಣ ಆ ಕಡೆಗೆ ಹೋತಂದ್ರೆ ಇಲ್ಲೇನು ಹೇಳ್ತೀವಿ ನೀವೇನು ಕೇಳ್ತೀರಿ ಅದು ಅರ್ಥ ಆಗಲ್ಲ. ಈ ಜಗತ್ತನ್ನ ಸಂಕೇತ ಮಾಡೋದಕ್ಕೋಸ್ಕರವಾಗಿ ಅದನ್ನ ಗೋಲಾಕಾರ ಮಾಡ್ಯಾರ. ಇನ್ನ ಈ ಲಿಂಗದ ಬಂಡ ಹೆಂಗದ, ಈ ಲಿಂಗದ ಒಳಗೆ ಒಂದು ಪೀಠ ಲಿಂಗ ಅಂತ ಇಟ್ಟಿರ್ತಾರ. ಈ ಈಶ್ವರನ ಗುಡಿಯಾಗ ಲಿಂಗಪ್ಪ ಇರ್ತೈತೆ ನೋಡ್ರಿ ಕಲ್ಲಿಂದು, ಅದರಂತದ ಒಂದು ಪೀಠ ಲಿಂಗ ಅಂತಿಟ್ಟು ಹೊರಗ ಕಂತಿ ಅಂತ ಮಾಡಿರ್ತಾರ. ಯಾಕೆ ಅದನ್ನ ಮಾಡ್ಯಾರ ಅಂದ್ರೆ ಒಳಗಿರುವಂತ ಈ ಪೀಠ ಲಿಂಗ ಏನೈತಲ್ಲ ಅದು ಜೀವಾತ್ಮನ ಸಂಕೇತ, ಹೊರಗಿರುವಂತ ಏನು ಕಂತಿ ಐತಲ್ಲ ಅದು ಪರಮಾತ್ಮನ ಸಂಕೇತ. ಅಂದ್ರ ನನ್ನ ಬಿಟ್ಟು ನೀನಿಲ್ಲ, ನಿನ್ ಬಿಟ್ಟು ನಾನಿಲ್ಲ, ನಿನ್ನೊಳಗೆ ನಾನು ಇದ್ದೇನೆ. ಜೀವಾತ್ಮ ಪರಮಾತ್ಮ ಇಬ್ಬರ ಸಂಬಂಧವನ್ನ ತೋರಿಸೋದಿಕ್ಕೋಸ್ಕರವಾಗಿ ಏನು ಮಾಡ್ಯಾರ ಅಂದ್ರೆ ಒಳಗಡೆ ಒಂದು ಪೀಠ ಲಿಂಗ ಇಟ್ಟು ಮೇಲೆ ಕಂತಿ ಮಾಡ್ಯಾರ. ಹಿಂದೆ ಕಂತಿ ಏನಾರಂತ ಬರ್ತಿದ್ರು, ಇವರೆಲ್ಲ ಅಜಮಾರಿಗೆ ಗೊತ್ತೈತಿ, ಬರ್ತಿದ್ರಲ್ರಿ. ಕಂತಿ ಏನಾರಂತ ಬಂದ್ರ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಮನ್ಯಾಗ ಸ್ನಾನ ಪೂಜಾ ಮಾಡಿಸಿ, ನಮಗೇನು ಗುರುಗಳು ಲಿಂಗ ಕೊಟ್ಟಿರ್ತಾರಲ್ಲ ಪೀಠ ಲಿಂಗ, ಅದನ್ನ ಅವ್ರ ಕೈ ಕೊಟ್ಟು ಎದುರಿಗೆ ಕುಂತು ಕಂತಿ ಮಾಡಿಸ್ಕೊಂಡು ಹಾಕೋಣೋ ಪದ್ಧತಿ ಇತ್ತು. ಈಗ ಲಿಂಗ ಹಾಕೋಣವ್ರು ಇದ್ರ ಅವ್ರಿಗೆ ಕಾಯಕ, ಲಿಂಗ ಹಾಕೋಣವ್ರಿಲ್ಲ ಅವ್ರ ಕೆಲಸನ ಹೋದ್. ಕಂತಿ ಏನಾರು ಎಲ್ಲೆಲ್ಲಿ ಕಾಣೋದಿಲ್ಲ. ಈ ಲಿಂಗ ಹಾಕೋನವ್ರಿಗೆ ಅದ್ರೊಳಗೆ ಏನೈತಿ ಅನ್ನೋದು ಇವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಯಾರ್ದೋ ಒತ್ತಾಯಕ್ಕೆ ನಾವು ಕಟ್ಕೊಂತೀವಿ, ಇದನ್ನ ಬ್ಯಾಡ ಅಂತಾರ ಬಸವಣ್ಣವ್ರು. ನಮ್ಮಪ್ಪ ಲಿಂಗ ಹಾಕೋಣಂತ ನೀ ಹಾಕೋಬೇಡ, ನಮ್ಮಪ್ಪ ಭಸ್ಮ ಹಚ್ಕೊಂತ ನೀ ಹಚ್ಕೋಬೇಡ, ನಮ್ಮಪ್ಪ ಪಾದಕ್ಕೆ ತಗೊಂತಿದ್ದ ಅಜ್ಜ ಮುತ್ಯ ಅಂತ ನೀ ಮಾಡಬೇಡ, ನೀನು ತಿಳ್ಕೊ. ಅದ್ರ ಬಗ್ಗೆ ತಿಳ್ಕೊಂಡು ಯಾಕೆ ಇದನ್ನ ಹಾಕೋಬೇಕು, ಇದ್ರಾಗ ಏನೈತಿ, ಪೂಜಾ ಮಾಡಿದ್ರೆ ಏನು ಬರ್ತದ ಅನ್ನೋದು ತಿಳ್ಕೊಂಡು ಮಾಡಂತ ಹೇಳ್ತಾರೆ. ಇನ್ನ ಈ ಲಿಂಗಕ್ಕೊಂದು ಮೇಲೆ ಕಂತಿ ಅಂತ ಇಟ್ಟಿರ್ತಾರಲ್ಲ, ಅದರ ಬಣ್ಣ ಹೆಂಗಿರ್ತದ ಅಂದ್ರೆ ಕಪ್ಪು ಇರ್ತದ, ಕರ್ರಗಿರ್ತದ. ಹೌದಲ್ಲ? ಯಾಕ? ಕಪ್ಪು ಬಣ್ಣದಲ್ಲಿ ಆಕರ್ಷಣೆ ಮಾಡುವಂತ ಶಕ್ತಿ ಐತಿ. ಸೂರ್ಯನ ಕಿರಣಗಳನ್ನ ಆಕರ್ಷಣೆ ಮಾಡ್ತದ. ಅದಕ್ಕ ಈಗ ನಾವ್ ಹಿಂಗ ಪೂಜಾ ಮಾಡೋ ಕಾಲಕ್ಕ ಕೈಯಾಗ ಹಿಂಗ ಲಿಂಗ ಹಿಡ್ಕೊಂಡು ಕುತ್ಕೊಂಡ ಕಾಲಕ್ಕ ಆ ಲಿಂಗನ ಬಣ್ಣನೂ ಕರ್ಗಿರ್ತದ. ನಮ್ಮ ಕಣ್ಣೊಳಗೆ ಏನು ಗುಡ್ ಇದಾವ ನೋಡ್ರಿ, ಕರೆ ಇರ್ತಾವಲ್ಲ ಅದು ರೌಂಡ್, ಅವು ಹೆಂಗಿರ್ತಾವ, ಅವು ಕಪ್ಪು ಇರ್ತಾವ. ಈ ಕಪ್ಪು ಬಣ್ಣ ಮತ್ತೊಂದು ಕಪ್ಪು ಬಣ್ಣವನ್ನ ಆಕರ್ಷಣೆ ಮಾಡ್ತದ. ಅಂದ್ರೆ ಪೂಜಾ ಕುತ್ಕೊಂಡಾಗ ಅಲ್ಲೊಂದು ಆಕರ್ಷಣೆ, ಮನಸ್ಸು ಆ ದೇವರಲ್ಲಿ ಲಿಂಗೈನಲ್ಲಿ ನಿಲ್ಲಬೇಕಂತ ತಿಳ್ಕೊಂಡು, ಎಲ್ಲಿ ಚಂಚಲ ಆಗ್ಲಾರ್ದಂಗ ಅಲ್ಲೇ ಆಕರ್ಷಣವಾಗಿ ಇರ್ಬೇಕಂತ ತಿಳ್ಕೊಂಡು ಅದ್ರ ಬಣ್ಣವನ್ನ ಕಪ್ಪು ಬಣ್ಣ ಮಾಡ್ಯಾರ. ಇಲ್ಲ ಅಂದ್ರೆ ದೀಪಾವಳಿಗೆ ಮನೆಗೆ ಬಣ್ಣ ಹಚ್ತಿರಲ್ಲ, ಹಂಗ ಹಸಿರು ಹಳದಿ ಹಣ್ಣ ಬಣ್ಣ ಮಾಡ್ತಿದ್ರು ವರ್ಷಕ್ಕೊಮ್ಮೆ. ಯಾಕೆ ಮಾಡಿಲ್ಲ ಅಂದ್ರೆ ಇದರಲ್ಲಿ ಒಂದು ಆಕರ್ಷಣೆ ಶಕ್ತಿ ಐತಿ. ಏಪೆ ಗಪ್ಪ ಕುಂದಿರ್ಬೇಕು, ಸೊಮ್ಮ ಅದಾರೆಲ್ಲ ನಂಗೆ ಕುಂದಿರ್ಬೇಕು. ಯಾರು ಸುಮ್ಮ ಕುಂದಿರ್ತೀರ ಕೊನೆಗೆ ಅವರಿಗೆ ಒಂದು ಏನಾರ ಗಿಫ್ಟ್ ಕೊಡಿಸ್ತೀವಿ ನಾವು. ಏನಂತ ಈಗ ಕೇಳಬಾರ್ದು, ಬಾಯಿ ತೆಗೆದ್ರೆ ಹೋತ್ ನೋಡೋದು. ಯಾರು ಬಾಯಿ ತೆಗಿತಾರ ಅವ್ರದ್ದು ಹೋದ್ ಚಾನ್ಸ್. ಸುಮ್ಮನೆ ಯಾರು ಕುಂದಿರ್ತಾರ ಅವ್ರಿಗೆ. ಇನ್ನ ಇದಕ್ಕೊಂದು ಗೇರ್ ಬೀಜದ ಎಣ್ಣೆ ಉಪಯೋಗಿಸ್ತಾರ ಕಂತಿ ಮಾಡಕ್.
ಯಾಕಂದ್ರೆ ಅದರಲ್ಲಿ ಒಂದು ವಿದ್ಯುತ್ ಶಕ್ತಿ ಐತಿ. ಪೂಜಾ ಕುತ್ಕೊಂಡ ಕಾಲಕ್ಕೆ ಮೈಯೊಳಗೆ ಒಂದು ರೀತಿಯ ಶಕ್ತಿ ಉತ್ಪನ್ನ ಆಕೈತಿ. ಅದಕ್ಕೆ ಲಿಂಗ ಪೂಜೆ ಮಾಡೋ ಕಾಲಕ್ಕೆ ನೆಲದ ಮೇಲೆ ಕುತ್ಕೊಂಡು ಮಾಡಬಾರ್ದು ಅಂತ ಹೇಳ್ತಾರೆ. ಚಾಪಿ ಗದಿ ಕಂಬಳಿ ಮಣಿ ಹಾಕ್ಕೊಂಡು ಕುಂಡಿರ್ಬೇಕು. ಯಾಕಂದ್ರೆ ದೇಹದೊಳಗೆ ಒಂದು ಎಲೆಕ್ಟ್ರಿಸಿಟಿ ಹುಟ್ಟತೈತಿ. ಆ ಎಲೆಕ್ಟ್ರಿಸಿಟಿ ಅದು ಕೆಳಗೆ ಹರಿದು ಹೋಗ್ಬಾರ್ದು, ಅದು ದೇಹದೊಳಗೆ ಇರಬೇಕಂತ ತಿಳ್ಕೊಂಡು ಏನು ಮಾಡ್ತಾರಂದ್ರೆ ಒಂದು ಮಣಿ ಚಾಪಿ ಹಾಕ್ಕೊಂಡು ಪೂಜೆ ಮಾಡ್ತೀವಿ. ನಿಮ್ಮ ಮನ್ಯಾಗ ಮನಿ ಕಟ್ಟಿದ ಮೇಲೆ ಎಲ್ಲ ಕೊಡ್ತೀರಿ, ಎಲೆಕ್ಟ್ರಿಕ್ ಪವರ್ ಕೊಡ್ತೀರಿ. ಒಳಗೆಲ್ಲ ಲೈಟು ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಹೊರಗೆ ಮನಿ ಮುಂದೆ ಒಂದು ಅರ್ತಿಂಗ್ ಅಂತ ಮಾಡ್ತಾರೆ. ನೆಲ ತೆಗೆದು ಅಲ್ಲಿ ಉಪ್ಪು ಉಸುಗು ಏನಾನ ಹಾಕಿ ಅಲ್ಲಿ ಅರ್ತಿಂಗ್ ಮಾಡ್ತಾರೆ. ಯಾಕಂದ್ರೆ ಅಕಸ್ಮಾತ್ ಕರೆಂಟು ವೋಲ್ಟೇಜ್ ಹೆಚ್ಚು ಬಂತಂದ್ರ ಮನ್ಯಾಗಿದ್ದೆಲ್ಲ ಟಿವಿ ಏನೇನೋ ಫ್ರಿಜ್ ಸುಡುಗಾಡಿರ್ತಾವಲ್ಲ ಎಲ್ಲ ಹೋಗ್ಬಿಡ್ತಾವ, ಸುಟ್ಟು ಹೋಗ್ಬಿಡ್ತಾವ. ವೋಲ್ಟೇಜ್ ಬಂತು ಡೈರೆಕ್ಟ್ ಹೆಚ್ಚು ಬಂತಂದ್ರ ಅದು ಏನಾಗಬೇಕು, ಅಕಸ್ಮಾತ್ ಹೆಚ್ಚಿಗೆ ವೋಲ್ಟೇಜ್ ಬಂದ್ರೆ ಅದು ಅರ್ತಿಂಗ್ ಮಾಡಿರ್ತಾರಲ್ಲ ಅಲ್ಲಿ ನೆಲದಾಗ ಹೋಯ್ತಂದ್ರೆ ನಿಮ್ಮ ಮನೇನ ಟಿವಿ ಪಾವಿ ಏನಾಗೋದಿಲ್ಲ. ಮತ್ತು ಲಕ್ಷ್ಮೀ ನಿವಾಸ ನೋಡಕ್ ಬೇಕಲ್ಲ ಟಿವಿ, ಅದಕ್ಕೆ ಅದನ್ನ ಮಾಡಿ ಅರ್ತಿಂಗ್ ಮಾಡ್ತಾರಲ್ಲ. ಹಂಗೆ ಇಲ್ಲೇ ಚಾಪಿ ಹಾಸ್ಕೊಂಡು ಕುಂತ್ರೆ ಏನಾಕೈತಿ ಅಂದ್ರೆ ದೇಹದೊಳಗಿರುವಂಥ ಎಲೆಕ್ಟ್ರಿಸಿಟಿ ಅದು ವ್ಯರ್ಥವಾಗ್ಲಾರ್ದೆ ನಾವು ಪೂಜೆ ಮಾಡೋ ಕಾಲಕ್ಕೆ ನಮ್ಮ ಶರೀರದೊಳಗೆ ಇರಬೇಕಂತ ತಿಳ್ಕೊಂಡು ಗೇರು ಬೀಜದ ಎಣ್ಣೆಯಿಂದ ಅದನ್ನು ಮಾಡ್ಯಾರ. ನೋಡ್ರಿ ಎಷ್ಟು ವೈಜ್ಞಾನಿಕ ಹಿನ್ನೆಲೆ ಐತಿ. ಇನ್ನು ಈ ಲಿಂಗಪ್ಪನ ಎಲ್ಲಿ ಹಾಕೋಬೇಕು? 5 ಸ್ಥಾನಗಳನ್ನು ಹೇಳ್ತಾರ. ಜಟಾದಲ್ಲಿ ತಲೆ ಮೇಲೆ, ಹಣೆ ಮೇಲೆ, ಕಂಠದ ಮೇಲೆ, ಎಡಗೈ ರಟ್ಟಿ ಒಳಗ ಮತ್ತು ಎದೆ ಮೇಲೆ, ಇಷ್ಟು ಈ ಸ್ಥಾನದೊಳಗೆ ಲಿಂಗ ಧಾರಣೆ ಮಾಡ್ಕೋಬೇಕಂತಾರ. ಯಾಕಂದ್ರೆ ಹಿಂದೆಲ್ಲ ಈ ಜಟ ಕಟ್ತಿದ್ರು ನೋಡ್ರಿ ಋಷಿ ಮುನಿಗಳು, ಅವ್ರು ಇಲ್ಲಿ ಕಟ್ಕೊಂತಿದ್ರು, ಹಣೆ ಮೇಲೆ ಕಟ್ಕೊಂತಿದ್ರು. ಬಸವಾದಿ ಶರಣರ ಕೊಳ್ಳಾಗ ನೋಡ್ರಿ ಇಲ್ಲೇ ಕಂಠದೊಳಗ ಲಿಂಗ ಕಾಣಿಸ್ತದೆ. ಇದು ಎಲ್ಲದೊಳಗ ಅತ್ಯಂತ ಪ್ರಶಸ್ತವಾದ ಜಾಗ ಯಾವುದು ಅಂದ್ರೆ ಎದಿ ಮೇಲೆ ಹಾಕೋಬೇಕು. ಯಾಕ? ದೇವ್ರು ಎಲ್ಲಿ ಅದಾನ ಅಂತ ಹೇಳ್ಯಾನ, ಹೃದಯದೊಳಗ ನಾನು ಇದ್ದೇನೆ ಅಂತ ಪರಮಾತ್ಮ ಹೇಳ್ಯಾನಲ್ಲ. ಆ ಹೃದಯದೊಳಗಿರುವಂಥ ಭಗವಂತನನ್ನ ಸಂಕೇತ ಮಾಡೋದಕ್ಕೋಸ್ಕರವಾಗಿ ಎದೆ ಮೇಲೆ ಲಿಂಗವನ್ನ ಧಾರಣ ಮಾಡ್ತಕ್ಕಂಥದ್ದು ಅದು ಪ್ರಶಸ್ತವಾಗಿರುವಂಥ ಮಾತಂತ ಹೇಳ್ತಾರೆ. ಇದು ಲಿಂಗದ ಬಗ್ಗೆ ಸ್ಥೂಲ ಕಲ್ಪನೆ ಆಯ್ತು. ಇನ್ನ ಕೆಲವರು ಬುದ್ಧಿವಂತರಂತ ಇರ್ತಾರ, ಲಾಜಿಕ್ ಅಂತ ವಿಚಾರ, ತರ್ಕಶಾಸ್ತ್ರಜ್ಞರು ಇರ್ತಾರ. ಕೆಲವ್ರು ಅಂತಾರ, ಅಲ್ರಿ ದೇವ್ರು ಹೇಳಿಬಿಟ್ಟನಲ್ಲ, ಯಾರು ಶಿವಪ್ಪ ಹೇಳಿಬಿಟ್ಟನ, ನಾನು ಎಲ್ಲರ ಹೃದಯದೊಳಗ ಅದೀನಿ ಅಂತ ಹೇಳ್ಯಾನ ದೇವ್ರು. ಹೌದಲ್ಲ? ಅಂದ್ರೆ ದೇವ್ರ ಒಳಗ ಅದನ, ಮತ್ತೆ ಯಾಕೆ ಮ್ಯಾಲ ಲಿಂಗ ಹಾಕೋಬೇಕು? ಹೆಂಗು ದೇವ್ರ ಅದನಲ್ಲ ಒಳಗ. ಇಂಥವ್ರಿಗೆ ಶರಣರು ಏನ್ ಹೇಳ್ತಾರಂದ್ರ ವಚನಗಳ ಮೂಲಕ ಅವರಿಗೆ ಸಮಾಧಾನ ಕೊಡ್ತಾರ. ಒಬ್ಬ ಮನ್ಯಾಗ ಒಂದು ಆಕಳಿತ್ತು. ಆ ಆಕಳಿಗೆ ಒಂದು ಏನೋ ಗಾಯ ಆಗಿತ್ತು ಮ್ಯಾಲೆ. ಗಾಯ ಆದ ಕೂಡ ಅದು ನಾವು ದವಾಖಾನೆ ತೊಗೊಂಬಂದು ಡಾಕ್ಟ್ರಿಗೆ ತೋರಿಸಿದ. ಡಾಕ್ಟರ್ ಅದನ್ನ ನೋಡಿ ಅವ್ನು ಒಂದು ಪೌಡ್ರ್ ಕೊಟ್ಟು ಇದನ್ನ ಆಕಳ ತುಪ್ಪದಾಗ ಕಲಿಸ್ಬೇಕು. ಕಲಿಸಿ ಆ ಗಾಯಕ್ಕೆ ಹಚ್ಕೊಂತ ಹೋಗು, ಅದು ಆರಾಮಕ್ಕೈತಿ ಹೋಗೋದು. ಇವ ಮನಿಗೆ ಬಂದು ಇವ ತಲೆ ಓಡಿಸಿದ. ಏನು ಹೇಳಂತ ಡಾಕ್ಟ್ರ? ಆಕಳ ತುಪ್ಪದಾಗ ಇದನ್ನು ಕಲಿಸಿ ಹಚ್ಚಂದ. ಹೌದಲ್ಲ? ಆಕಳ ಹೊಟ್ಟೆಗೆ ಹಾಲು ಅದಾವಿಲ್ಲ? ಅದಾವು. ಹಾಲು ಹಿಂಡಿ ಅದನ್ನು ಹೆಪ್ಪ ಹಾಕಿದ್ರೆ ಮೊಸರು ಆಕತ್ತಿಲ್ಲ? ಮೊಸರು ಇದು ಕಡದ್ರ ಮಜ್ಜಿಗೆ ಆಕೈತಿ, ಮಜ್ಜಿಗೆ ಕಡದ್ರ ಬೆಣ್ಣೆ ಬರ್ತೈತಿ, ಬೆಣ್ಣೆ ಕಾಸಿದ್ರ ತುಪ್ಪ ಬರ್ತೈತಿ. ಅಂದ್ರೆ ತುಪ್ಪ ಐತಿಲ್ಲ ಆಕಳ ಹೊಟ್ಟೆಗ. ಅಂದಮೇಲೆ ಮತ್ತೆ ಯಾಕೆ ಇದನ್ನ ತುಪ್ಪದಾಗ ಕಲಿಸ್ಬೇಕಂತ ಹಂಗ ಬಡ್ದು ಮಗ ಒಣದ. ಏಸು ವರ್ಷ ಬಡದ್ರ ಆರಾಮಾಗಿತ್ತು. ಆಕಳ ಹೊಟ್ಟೆಗೆ ತುಪ್ಪ ಐತಿ ಖರೆ, ಆ ತುಪ್ಪ ಮಾಡಾರ ಯಾರು? ಅದನ್ನ ನಿಮ್ಮಪ್ಪ ಮಾಡ್ತಾನ ತುಪ್ಪ. ಅದನ್ನ ತುಪ್ಪ ಐತಿ ಅಂದ್ರೆ ಅದನ್ನ ಮಾಡಕ್ ಎಷ್ಟು ಕಷ್ಟ. ಹಾಲು ಹಿಂಡ್ಕೋಬೇಕು, ಹಾಲು ಕೆಂಪು ಕಾಸ್ಬೇಕು. ಆ ಹಾಲು ಕಾಸೋದು ಹೆಚ್ಚು ಕಡಿಮೆ ಹಾಕಂಗಿಲ್ಲ. ಆಮೇಲೆ ಅದನ್ನ ಕಾಸಿದ ಮೇಲೆ ಅದನ್ನ ಮೊಸರು ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಆ ಬೆಣ್ಣೆ ಕಾಸಿದ ಮೇಲೆ ತುಪ್ಪ ಹಾಕತಿ. ಅದು ಹೆಪ್ಪ ಹಾಕೂ ಅದು ಒಂದು ಕಲಾ ಐತಿ. ಹೆಚ್ಚು ಕಡಿಮೆ ಹೆಪ್ಪ ಹಾಕಿದ್ರೆ ಹೆಪ್ಪಾಗಲ್ಲ. ತುಪ್ಪ ಕಾಸೋದು ಒಂದು ಹದ ಐತಿ. ಆ ರೀತಿಯಾಗಿ ಕಾಸಿದಾಗ ತುಪ್ಪ ಹಾಕತಿ. ಇಷ್ಟೆಲ್ಲ ಆದ್ಮೇಲೆ ಅದ್ರಾಗ ಅದನ್ನ ಪುಡಿ ಕಲಿಸಿ ಹಚ್ಚಿದ್ರೆ ಆರಾಮಾಕತಿ. ಹಂಗ ಒಳಗೆ ತುಪ್ಪ ಐತಿ ಅಂತ ಮೇಲೆ ಬಡದ್ರೆ ಆರಾಮಾಗಲ್ಲ. ಹಂಗ ನಿನ್ನೊಳಗೆ ದೇವ್ರದಾನ ಖರೆ. ಆ ದೇವ್ರನ್ನ ನೋಡುವಂತ ಶಕ್ತಿ ನಿನ್ನ ಹತ್ರ ಇದ್ರ ನೀ ಯಾಕೆ ಹಿಂಗ ಅಜ್ಞಾನಿಯಾಗಿ ಹುಟ್ಟುದು ಸಾಯುದು ಇದ್ರಾಗ ಸಿಕ್ಕೊಂಡು ಒದ್ದಾಡ್ತಿದ್ದೀವೋ? ನಿನಗ ಆ ದೇವ್ರು ನೋಡಕ್ ಆಗಲ್ಲ ಅಂತನ ಆ ದೇವ್ರನ್ನ ಹೊರಗೆ ತಗೊಂಡು ಬಂದು ಅದಕ್ಕೊಂದು ಮೂರ್ತ ರೂಪವನ್ನು ಮಾಡಿ ನಿನ್ನ ಕೈಯಾಗ ಕೊಟ್ಟನಲ್ಲ. ಅದಕ್ಕೆ ಒಳಗೆ ದೇವ್ರಿದ್ರೂ ಕೂಡ ಹೊರಗಡೆ ಲಿಂಗ ಧಾರಣ ಮಾಡಬೇಕು. ತುಪ್ಪ ಹೊರಗೆ ತೆಗೆದು ಅದನ್ನು ಕಲಿಸಿ ಹಚ್ಚಿದ್ರೆ ಗಾಯ ಹೆಂಗೆ ಮಾಡ್ತದ, ಹಂಗ ಒಳಗಿನ ದೇವರನ್ನ ಹೊರಗೆ ತಗೊಂಡು ಪೂಜೆ ಮಾಡ್ಬೇಕು. ಗರ್ಭದಲ್ಲಿ ಶಿಶು ಬಲಿದು
ಹಸಿದೆನೆಂದು ಬಳಲುವುದುಂಟೆ, ತೊಟ್ಟಿಲ ಶಿಶುವಿಂಗೆ ಜೋಗುಳವಲ್ಲದೆ ಹೊಟ್ಟೆಯ ಶಿಶುವಿಂಗೆ ಜೋಗುಳವೆ ಅಂತ ಕೇಳ್ತಾರೆ. ಈಗ ಒಬ್ಬ ಹೆಣ್ಮಗಳು ಗರ್ಭಿಣಿ ಅದಾಳ, 6-7 ತಿಂಗಳ ಗರ್ಭಿಣಿ ಅದೀನಿ ಅಂತ ತಿಳ್ಕೊರಿ. ನಿಮ್ಮ ಹೊಟ್ಟ್ಯಾಗ ಕೂಸಿರ್ತೈತಿ, ಹೌದಲ್ಲ? ಗಂಡರಲ್ಲಿ ಹೆಣ್ಣರಲ್ಲಿ ಒಟ್ಟು ಕೂಸಿರ್ತೈತಿ ಒಳಗೆ, ಹೌದಲ್ಲ? ಅಂದಮೇಲೆ ಕೂಸು ಐತ್ ಬಿಡು ಒಳಗ ಅಂತಂದು ಬಿಡ್ಬೇಕು, ಅದನ್ನ ಬಿಡ್ತೀರನ? ಕೂಸಿದ್ದದ್ದು ಖರೆ, ಆದರೆ ಆ ಕೂಸು ಎತ್ಕೋಬೇಕು, ಅದನ್ನ ಮುದ್ದಾಡಬೇಕು, ಅದನ್ನ ಲಾಲ್ನೆ ಪಾಲನೆ ಮಾಡಬೇಕು, ಲಾಲಿ ಹಾಡಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಜನ್ಮ ಕೊಡಬೇಕು. ಅಂದಮೇಲೆ ಅದನ್ನ ಎತ್ಕೊಳಕ್ ಬರ್ತೈತಿ, ಅಪ್ಕೊಳಕ್ ಬರ್ತೈತಿ, ಮುದ್ದಾಡಕ್ ಬರ್ತೈತಿ. ಒಳಗೆ ಕೂಸು ಐತ್ ಬಿಡು ಅಂತ ಹಂಗ ಕುಂತ್ರ ಹಂಗ ದೇವ್ರ ಒಳಗದಾನ. ಆದರೆ ಆ ದೇವರನ್ನ ಮುಟ್ಟಿ ನೋಡಿ ಪೂಜಾ ಮಾಡಿ ಅವನ ಕೃಪೆಯನ್ನ ಪಡಿಬೇಕು, ಲಿಂಗದ ಅನುಸಾನಂದನ ಮಾಡಬೇಕಂದ್ರೆ ಹೆಂಗ ತಾಯಿ ಮಗುವಿಗೆ ಜನ್ಮ ಕೊಡ್ತಾಳಲ್ಲ, ಹಂಗ ಒಳಗಿರುವಂತ ದೇವರನ್ನ ಹೊರಗಡೆ ತಂದು ಲಿಂಗರೂಪ ಮಾಡಿರುವಂತ ಗುರುನಾಥನಿಂದ ಕೊಡಲ್ಪಟ್ಟಿರುವಂತ ಲಿಂಗ ಪೂಜೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಹಣ ಇದ್ದವನಿಗೆ ಹಣವಂತಂತ ಕರೀತಾರೆ, ಗುಣ ಇದ್ದವನಿಗೆ ಗುಣವಂತಂತ ಕರೀತಾರೆ, ವಿದ್ಯಾ ಇದ್ದವನಿಗೆ ವಿದ್ಯಾವಂತ ಕರೀತಾರೆ. ಹಂಗ ಲಿಂಗ ಇದ್ದವನಿಗೆ ಲಿಂಗವಂತಂತ ಕರೀತಾರ. ಈಗೇನಾಗೈತೆ ಅಂದ್ರೆ ಖಾನೆ ಸುಮಾರಿ ಲಿಂಗಾಯತರಂತ ಭಾಳ ಮಂದಿ ಆಗ್ಯಾರ. ನೀವು ಯಾತ್ರರಿ ಯಾರ ಪೈಕಿ ಅಜ್ಜಾರ? ನಾವು ಲಿಂಗಾಯತರು, ಹೆಸರು ಲಿಂಗಾಯತರು. ಕೊಳ್ಳ ಕುಂಬಾರ ಗುಂಡಗಿನ ತಟಮಣಿ ಆಗಿರ್ತೈತಿ. ಕೊಳ್ಳ ನೋಡಿಬಿಟ್ರೆ ಲಿಂಗಪ್ಪ ಎಲ್ಲ ಇವ ಸಂಗಪ್ಪ ಎಲ್ಲ, ಇಬ್ಬರಿಗೂ ಬೆಟ್ಟಿನೇ ಇಲ್ಲ. ಯಾಕ? ಮನ್ಯಾಗ ಅಜ್ಜ ಅಮ್ಮ ಲಿಂಗ ಹಾಕೊಂಡ್ರೆ ಅಪ್ಪ ಅವ ಹಾಕೊಂತಾರ, ಅಪ್ಪ ಅವ ಹಾಕೊಂಡ್ರೆ ಮಕ್ಳು ಹಾಕೊಂತಾವು. ಹೆಸರಿಗೆ ನಾವು ಲಿಂಗಾಯತರು ಅಂತ ಹೇಳ್ಕೊಂತ ಆ ಒಣ ಎದಿ ಎಟ್ಕೊಂಡು ಅಡ್ಡಾಡಿದ್ರ ಅಂಥವ್ರನ್ನ ಶರಣರು ನಮ್ಮಂಗಿಲ್ಲ. ಲಿಂಗ ಯಾವ ಆಯತ ಮಾಡ್ಕೊಂಡಾನ, ಯಾವ ನಿಜವಾಗಿ ಲಿಂಗ ಧಾರಣ ಮಾಡ್ಕೊಂಡಾನ ಅವನನ್ನ ಲಿಂಗಾಯತ ಅಂತ ಕರೀತಾರೆ. ಅದಕ್ಕೆ ಕೇವಲ ಜಾತ್ಯಾಗ ನಾವು ಅದ್ರಾಗ ಹುಟ್ಟಿವಿ ಅಂದ್ರೆ ಕೇಳಂಗಿಲ್ಲ. ಶರಣರು ಲಿಂಗ ಧಾರಣೆಯನ್ನ ಮಾಡಿಕೊಂಡವನಿಗೆ ಲಿಂಗವಂತ ಅಂತಾರ. ಆ ಲಿಂಗದ ಮಹಿಮೆ ಹೆಂಗಂದ್ರೆ ಶರಣರು ಬಹಳ ಸುಂದರವಾಗಿ ಹೇಳ್ತಾರೆ.